ಫ್ರೆಂಡ್ಸ್, ಇವತ್ತಿದು ಬಿಗ್ ಬಾಸ್ ಪ್ರೋಮೋ ಬಂದಿದೆ. ಯಾರೆಲ್ಲ ನೋಡಿದ್ರ ಕಮೆಂಟ್ ಮಾಡಿ. ಏನಿದೆಪ್ಪ ಅಂದ್ರೆ ಪ್ರೋಮೋದಲ್ಲಿ ಆಸ್ ಇಟ್ ಇಸ್ ನಿನ್ನೆ ಒಂದು ಏನಿತ್ತು, ಒಂದು ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದನ್ನೇ ಇವತ್ತಿನ ಎಪಿಸೋಡ್ ಅಲ್ಲಿ ಕಂಟಿನ್ಯೂ ಆಗ್ತಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಬಂದ್ಬಿಟ್ಟು ಏನಾಗಿದೆಯಪ್ಪ ಅಂತಂದ್ರೆ, ಒಂದು ಡಬ್ಬ ಇಟ್ಟಿದ್ರೆ ಡಬ್ಬಗೆ ಯಾವ್ದೊಂದು ಸ್ಯಾಂಡ್ ಏನೋ ತುಂಬೋ ತರ ಇದೆ ಅಂತಾನೆ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಧನರಾಜ್ ಅವ್ರನ್ನ ಒಂದು ಏನ್ ಹೇಳ್ಬೋದು, ಅದು ಗೇಮ್ ಆಡ್ಬೇಕಾದ್ರೆ ಅವ್ರನ್ನ ಒಂದು ಕ್ಯಾಪ್ಟನ್ ತರ ಮಾಡಿದಾರೆ. ಅಂದ್ರೆ ಅವರು ಒಂದು ನೋಡ್ಕೋಬೇಕಾಗಿರ್ತಂತಾನೆ ಹೇಳ್ಬೋದು ಧನರಾಜ್ ಅವರು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಜಗದೀಶ್ ಅವರು ಹೋಗ್ಬೇಕಾದ್ರೆ ಪಕ್ಕದಲ್ಲಿರೋ ಹುಡುಗಿಗೆ ಏನ್ ಮಾಡ್ತಾರೆ, ಹಿಂಗ್ ಬಾಡಿಯಲ್ಲಿ ಟಚ್ ಆಗುತ್ತೆ, ಅವಳು ಬಿದ್ದು ಹೋಗ್ತಾಳೆ. ಹಾಗಾಗಿ ಇಲ್ಲಿ ಧನರಾಜ್ ಅವರು ಫುಲ್ ರೈಸ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅದಕ್ಕೆ ಅಪೋಸಿಟ್ ಆಗಿ ಯಾರು ಜಗದೀಶ್ ಅವರು ಕೂಡ ಸಿಕ್ಕಾಪಟ್ಟೆ ಒಂದು ರಾಂಗ್ ಆಗ್ತಾರೆ. ಬಟ್ ಇವರಿಬ್ಬರ ಮಧ್ಯದಲ್ಲೂ ಕೂಡ ಏನಪ್ಪ ಕಾಣಿಸ್ತಿದೆ ಅಂದ್ರೆ, ಒಂದು ಕಾಮಿಡಿ ಕಾಣಿಸ್ತಿದೆ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ, ಜಗದೀಶ್ ಅವರು ಆಟ ಶುರು ಆಗುತ್ತೆ ಹಾಗೆ ಈಗ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವ್ರದ್ದು ಯಾರು ಧನರಾಜ್ ಅವರು ಕೂಡ ಫುಲ್ ಕಿರ್ಚಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಏನ್ ನೀನು ಅಂತ. ಹೀಗಾಗಿ ಇವತ್ತಿನ ಒಂದು ಪ್ರೋಮೋ ಅದು ಏನಪ್ಪ ಮಾಡಿದಾರೆ ಅಂತಂದ್ರೆ, ಪ್ರೋಮೋನ ಕಟ್ ಹಿಂದೆದು ಮುಂದೆ ಮಾಡಿದ್ರೆ, ಮುಂದೆದು ಹಿಂದೆ ಮಾಡಿದ್ರೆ ಅಂತಾನೆ ಹೇಳ್ಬಹುದು. ಯಾಕೆ ಹ್ಯಾಸ್ ಇಟ್ ಇಸ್ ಯಾವ ತರ ಇದೆಯಪ್ಪ ಅಂದ್ರೆ, ನಿನ್ನೆ ಒಂದು ನೀವು ಒಂದು ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರಲ್ವಾ, ಪ್ರೋಮೋದಲ್ಲಿ ತೋರಿಸಿರೋದು ಪ್ರಕಾರ ಏನಪ್ಪ ಇತ್ತು ಅಂದ್ರೆ, ಭಯಂಕರ ಇರುತ್ತೆ ನಿನ್ನೆ ಎಪಿಸೋಡ್ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ಅಷ್ಟಕ್ಕಷ್ಟೇ ಇತ್ತು ಅಂತಾನೆ ಹೇಳ್ಬಹುದು. ನಿನ್ನೆ ಒಂದು ಏನೋ ಯಮುನಾ ಮತ್ತೆ ಶಶಿರ್ ಅವ್ರದ್ದು ಒಂದು ಏನೊಂದು ವಾದ ವಿವಾದ ಇತ್ತಂದ್ರೆ, ಒಂದು ಫುಲ್ ಕಿರ್ಚಾಡ್ತಾ ಇದ್ರಲ್ವ ಜಗಳ ತರ, ಅದು ಮಾತ್ರ ಇತ್ತು ಅಂತಾನೆ ಹೇಳ್ಬಹುದು. ಚೈತ್ರದು ಮತ್ತೆ ಚೈತ್ರ ಕುಂದಾಪುರ ಮತ್ತೆ ಮಾನಸದು ಅವರು ಯೋಗ ಮಾಡ್ತಿರದೆ ಬೇರೆ, ಇಲ್ಲಿ ಒಂದು ಅವರು ಏನು ಮಾತಾಡಿರೋದು ಬೇರೆ ಅಂತಾನೆ ಹೇಳ್ಬೋದು. ಬಟ್ ಪ್ರೊಮೋದಲ್ಲಿ ಅದನ್ನ ಭಯಂಕರ ಮಾಡ್ಬಿಟ್ಟು ತೋರಿಸ್ತಾರ ಅಂತಾನೆ ಹೇಳ್ಬೋದು. ಇವತ್ತೂ ಕೂಡ ಅದೇ ತರ ಕಾಣಿಸ್ತದೆ ಇವತ್ತಿನ ಫಸ್ಟ್ ಪ್ರೋಮೋದಲ್ಲಿ. ನಿಮಗೆಲ್ಲ ಏನ್ ಅನ್ಸಿದೆ ಪ್ರೋಮೋ ನೋಡ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪಾ ಅರ್ಥ ಆಗ್ತಿದೆ ಅಂತಂದ್ರೆ, ಜಗಳ ಮಾಡಿದ್ರೇನೆ ಒಂದು ಬಿಗ್ ಬಾಸ್ ಅಲ್ಲಿ ಮುಂದೆ ಹೋಗಕ್ ಆಗತ್ತ ಅನ್ಕೊಂಡು ಇವ್ರೇನೋ ಈ ತರ ಒಂದು ಟ್ರೈ ಮಾಡ್ತಿದ್ರ ಅಂತ ನಾನ್ ಅನ್ಕೊಳ್ತೀನಿ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ಸರಿ ಬಿಗ್ ಬಾಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಸೀಸನ್ 11 ಏನಿದೆ ಸಿಕ್ಕಾಪಟ್ಟೆ ಹೈಪ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಎಲ್ಲ ಘಟ್ಟಾನುಘಟ್ಟಿ ಅಂತ ತಗೊಂಡಿದ್ದಾರೆ. ಇನ್ನೊಂದು ಎಲ್ರು ಕೂಡ ಲಾಸ್ಟ್ ಸೀಸನ್ ಅನ್ನ ನೋಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಈ ಸರಿ ಬಿಗ್ ಬಾಸ್ ನರಕ ಮತ್ತೆ ಸ್ವರ್ಗ ಅಂತ ಏನ್ ಮಾಡಿದ್ದಾರೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಿಚ್ಚು ಹತ್ತುತ್ತೆ ಅಂತ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಸ್ವರ್ಗ ಮತ್ತೆ ನರಕ ಇದೆಯಲ್ವಾ, ಇವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ಗೇಮ್ ಯಾವ ತರ ಆಡ್ಬೇಕು ಅಂತ. ಯಾಕಪ್ಪ ಅಂದ್ರೆ, ಸ್ವರ್ಗದಲ್ಲಿರೋರು ಮತ್ತೆ ನಾಳೆ ನರಕದಲ್ಲೇ ಹೋಗ್ತಾರೆ, ನರಕದಲ್ಲಿರೋರು ಸ್ವರ್ಗಕ್ಕೂ ಕೂಡ ಬರ್ಬೋದು. ಇಲ್ಲಾಂದ್ರೆ ಟಾಸ್ಕ್ ಮೇಲೆ ಇದು ಒಂದು ಸ್ವರ್ಗ ಮತ್ತೆ ನರಕ ಅಂತ ಬಿಲ್ಡ್ ಮಾಡಿದ್ದಾರೆ ಈ ಒಂದು ಸೀಸನ್ ಅನ್ನ. ಬಟ್ ಇವರು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಾರ್ದ, ನಿಮ್ಮ ಹತ್ರ ನಾನ್ ಯಾಕೆ ಮಾತಾಡ್ಬೇಕು, ನೀವು ನರಕದಲ್ಲಿ ಇದೀರಾ ನಾವು ಸ್ವರ್ಗದಲ್ಲಿ ಇದೀವಿ ಅಂತ ಈ ತರ ಒಂದು ಕೌಂಟರ್ಗಳು ಕೊಟ್ಕೊಂಡು ಜಗಳ ಮಾಡ್ತಾ ಇದ್ರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ. ಎಲ್ರು ನೋಡಿರ್ತೀರಾ. ಬಟ್ ನಿನ್ನೆ ಎಪಿಸೋಡ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ, ಇದೇ ತರ ವಿಡಿಯೋಗಳಿಗಾಗಿ ಅಮಿತ್ ಅಡ್ಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.